ಪಕ್ಷದ ನಗರ ಅಧ್ಯಕ್ಷ ಸುರೇಶ್ ಬಾಬು ಅವರೇ, ಮಾಬ್ಲೇಶ್ ಅವರೇ, ಇಲ್ಶನ್ ಅವರೇ, ಗುಡ್ಡೆಮನೆ ನಾರಾಯಣರವರೇ, ದಿನೇಶ್ ಅವರೇ, ಕನ್ನಪ್ಪನವರೇ, ನಾಗೇಶ್ ಅವರೇ, ಎಲ್ಲ ನನ್ನ ಪತ್ರಿಕೆಯ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಈಗ ಒಂದು ಗಂಟೆ ಹಿಂದೆ ಗೋಪಾಲಕೃಷ್ಣ ಬೇಳೂರು ಅವರಿಗೆ, ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನಮ್ಮ ಪಕ್ಷ ನೀಡಬೇಕಂತ ಹೇಳಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಪಕ್ಷದ ಮುಖಂಡರು, ಅಧ್ಯಕ್ಷರೆಲ್ಲರೂ ಸೇರಿ ನಾವು ಪೂಜೆ ಸಲ್ಲಿಸಿದೀವಿ. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಯಾತಕ್ಕಾಗಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಯಾಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ಇವತ್ತು ಬಡವರ ಬಂಧು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬರೀ ಈ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ, ಈ ಜಿಲ್ಲೆಯ ಯಾರೇ ಬಡವರ ಮನೆಗೆ ಬಂದ್ರು ಅವರನ್ನ ವಿಚಾರಿಸಿ ನಿಮ್ದೇನು ಕಷ್ಟ ಸುಖ ಅಂತ ಕೇಳಿ ಅವ್ರ ಕೈಲಾದ ಸಹಾಯ ಮಾಡುವಂತ ಗುಣ ಅವ್ರ ಹತ್ರ ಇದೆ. ಅದಕ್ಕೋಸ್ಕರ ಈ ಜಿಲ್ಲೆ, ಈ ಸಾಗರ ತಾಲೂಕಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಈ ಕರಾವಳಿ ಭಾಗ ಮತ್ತು ಈ ಶಿವಮೊಗ್ಗ ಜಿಲ್ಲೆ ಈ ಕಡೆಲ್ಲ ಪಕ್ಷ ಸಂಘಟನೆ ಆಗುತ್ತಂತ ಹೇಳಿ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಸರ್ಕಾರ ಮಾಡುವಂತ ಈಗಿನ ಸಿಎಂ ಆಗುವಂತ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬರಿಗೆ ಒಂದು ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು. ಅವರಿಗೆ ಈ ರಾಜ್ಯದ, ಈ ತಾಲೂಕಿನ, ಈ ಜಿಲ್ಲೆಯ ಜನರಿಗೆ ಕೆಲಸ ಮಾಡುವಂತ ಶಕ್ತಿ ಕೊಡ್ಲಿ ಈ ದೇವರು ಮಹಾಗಣಪತಿ ಮಾರಿಕಾಂಬ ದೇವಿ ಅಂತ ಹೇಳ್ತಾ, ನಮ್ಮೆಲ್ಲ ಈ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಅವ್ರ ಅಭಿಮಾನಿ ಬಳಗ ಇರ್ಬೋದು, ಇವತ್ತೆಲ್ಲರೂ ಏನ್ ಆಸೆ ಪಟ್ಟಿದ್ದಾರೆ ಅಂದ್ರೆ, ಇವತ್ತಿನ ಬುಧವಾರ ನಡೆಯುವ ಪ್ರಮಾಣ ವಚನದಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಮಿನಿಸ್ಟರ್ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಎಲ್ಲರೂ ಮನಗಣ್ಬೇಕಂತ ಹೇಳಿ ಕಾತುರರಾಗಿದ್ದಾರೆ. ಅದರಲ್ಲಿ ನಾನೂ ಒಬ್ಬ. ಈ ಎಲ್ಲರಿಗೂ ಅವರ ನಮ್ಮ ಅಭಿಮಾನಿ ಬಳಗ ಮತ್ತು ಪಕ್ಷ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಶುಭ ಹಾರೈಸ್ತಾ ಎಲ್ಲಾ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವನ ಗೋಪಾಲಕೃಷ್ಣ ಬೇಳೂರು ಒಬ್ರು ಬಡವರ ಬಂಧು ಅನ್ನೋದ್ರಲ್ಲಿ ಒಂದು ಮಾತಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಬೆಂಗಳೂರಿಂದ ಸಾಗರದಲ್ಲಿ ಇದ್ರು ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ 1,000 ಜನ ಬಂದ್ರು. ಅವರು ಬಡವರಿರ್ಲಿ, ಶ್ರೀಮಂತರಿರ್ಲಿ, ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಅವರಿಗೆ. ಅವರೆಲ್ಲರನ್ನು ಮಾತಾಡಿಸಿ ಅಭಿಮಾನದಿಂದ ಕಳಿಸುವಂತ ಗುಣ ನಮ್ಮ ನಾಯಕರಿಗಿದೆ. ಆ ನಾಯಕರಿಗೆ ಮಹಾಗಣಪತಿ ಮಾರಿಕಾಂಬ ದೇವಿ ಅವರಿಗೆ ಶ್ರೀಧರ ಗುರುಗಳ ಆಶೀರ್ವಾದದಿಂದ, ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಆಗ್ಬೇಕು, ಸಚಿವ ಸ್ಥಾನ ಸಿಗಬೇಕಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ನಮ್ಮ ಶಾಸಕರಿಗೆ ಪರವಾಗಿ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಬಗ್ಗೆ ಗಣಪತನವರು ಹೇಳಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂತಂದ್ರೆ, ಕಳೆದ ಫೆಬ್ರವರಿಯಿಂದ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮಾರಿಕಾಂಬ ಜಾತ್ರೆ ಆಯ್ತು. ಆ ಮಾರಿಕಾಂಬ ಜಾತ್ರೆ ಸಂದರ್ಭದಲ್ಲಿ ಮಾರಿಗುಡಿಗೆ ಸಂಪರ್ಕ ರಸ್ತೆಗಳು ಏನಿದೆ ಸಾಗರ ಟೌನ್ ನಲ್ಲಿ ಎಲ್ಲ ಉತ್ಸವ ವಿಶೇಷ ಅನುದಾನ ತಂದು 2 ಕೋಟಿ ದುಡ್ಡು ತಂದ್ಬಿಟ್ಟು ಮಾಡ್ತೀನಿ ಅಂತ ಗೋಪಾಲಕೃಷ್ಣ ಬೇಳೂರು ಹೇಳಿದ್ರು. ಆ ಬಗ್ಗೆ ಆ ಸಂದರ್ಭದಲ್ಲಿ ಸಿದ್ದರಾಮಣ್ಣನ ಭೇಟಿ ಮಾಡಿ ಮಾರಿ ಜಾತ್ರೆಗೆ 2 ಕೋಟಿ ಕೊಡಿ ಅಂತ ಒಂದು ಲೆಟರ್ ಸಹ ಕೊಟ್ಟಿದ್ರು. ನಿಮಗೆ ಗೊತ್ತಿದೆ, ಈಗ ಒಬ್ಬ ನಗರಸಭಾ ಸದಸ್ಯನಾಗಿ ಯಾವ ತರ ನಮ್ಮ ನಗರಸಭೆಯಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು ಅಥವಾ ಚರಂಡಿ ಕಾಮಗಾರಿ ಯಾವ ತರ ಮಾಡ್ತೀವಿ ಅಂತ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿರತ್ತೆ. ಆ ದುಡ್ಡು ಬರೋ ಪೂರ್ವದಲ್ಲೇ ನಾವಿಲ್ಲಿ ಕ್ರಿಯೋಜನೆ ಮಾಡ್ಬಿಟ್ಟು ಅದಷ್ಟು ಕೆಲಸ ಮಾಡ್ತೀವಿ. ಆ ಪ್ರಕಾರ ಅವತ್ತು ಸಾಗರ ಟೌನ್ ನಲ್ಲಿ ಮಾರಿ ಜಾತ್ರೆ ಸಂಬಂಧಪಟ್ಟಂಗೆ ನಗರಸಭೆ 2 ಕೋಟಿ ದುಡ್ಡನ್ನ ನಂಬಿ ಕೆಲಸ ಮಾಡಿದ್ರು. ಅವಾಗ ಬಿಜೆಪಿಯ ಮುಖಂಡರುಗಳು ಎಲ್ಲಿ ಬಂದಿದೆ 2 ಕೋಟಿ, ಯಾರು ತಂದಿದ್ದಾರೆ, ಎಲ್ಲ ಸುಳ್ಳು ಬೋಗಸ್ ಅಂತ ಪತ್ರಿಕಾಗೋಷ್ಠಿ ಮಾಡಿ ಮಾತಾಡಿದ್ರು. ರಾಜಕೀಯವಾಗಿ ಮಾತ್ರ ನಾನು ಬೇಜಾರಾಗಲ್ಲ, ಎಲ್ಲೋ ಒಂದು ಸಭೆಯಲ್ಲಿ ಮಾತಾಡೋದು ಬಿಡಿ, ಟೇಕಿಡಿ ಅಂತ ಮಾತಾಡೋಣ. ಆದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಂದೇ ಇಲ್ಲ, ಬರೋದೇ ಇಲ್ಲ, ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಆಪಾದನೆನ ಬಿಜೆಪಿ ಮುಖಂಡರು ಮಾಡಿದ್ರು. ಅದರಿಂದ ಸ್ನೇಹಿತರೆ, ಇವತ್ತು ನೋಡಿದ್ರಿ, ಒಂದು ವಾರದ ಹಿಂದೆ SFC 2 ಕೋಟಿ ಹಣ ಮಂಜೂರಾದ ಬಗ್ಗೆ ಸರ್ಕಾರದ ಪತ್ರನೇ ನಿಮ್ಗೆಲ್ಲ ತಲುಪಿದೆ. ಅದರಿಂದ ನಾನು ಆವಾಗಲೂ ಸಹ ಸಾಕಷ್ಟು ಸಭೆಯಲ್ಲಿ ಹೇಳಿದ್ದೆ, ಸಾಗರ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ಬಾರಿ ಜಾತ್ರೆಗೆ ಈ ತರ 2 ಕೋಟಿ ದುಡ್ಡು ಬರ್ತಾ ಇರೋದು ಇದೊಂದು ಸಂಪ್ರದಾಯ ಆಗತ್ತೆ. ಯಾಕಂದ್ರೆ ಒಂದು ಸಾರಿ ಒಂದು ಜಾತ್ರೆಗೆ ಈ ತರ ಸರ್ಕಾರ ದುಡ್ಡು ಬಂದ್ರೆ ಪ್ರತಿ ಜಾತ್ರೆಗೂ ಅದು ಬರೋ ಪ್ರಕ್ರಿಯೆ ಆಗತ್ತೆ. ಮುಂದಿನ ದಿನಗಳೇ ಹಣ ಜಾಸ್ತಿ ಆಗತ್ತೆ ಅನ್ನೋ ಮಾತುಗಳು ನಾವು ಆಡಿದ್ದು. ಆ ಪ್ರಕಾರ ಇವತ್ತು ಮಾರಿ ಜಾತ್ರೆ ಸಂದರ್ಭದಲ್ಲಿ ಏನು ಸಾಗರ ನಗರದ ಅಭಿವೃದ್ಧಿಗೆ 2 ಕೋಟಿ ತಂದಂತ ಗೋಪಾಲಕೃಷ್ಣ ಬೇಳೂರಿಗೆ ಸಾರ್ವಜನಿಕವಾಗಿ, ಮಾರಿಯ ಭಕ್ತರ ಪರವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಅಂತ ದೂರದೃಷ್ಟಿಯ ನಾಯಕ ನಮ್ಗಿರೋಕ್ಕೋಸ್ಕರ. ಯಾಕಂದ್ರೆ ಸಾಕಷ್ಟು ಶಾಸಕರು ಸಾಗರಕ್ಕೆ ಬಂದೋಗಿದ್ದಾರೆ. ಯಾರೂ ಸಹ ಆ ಕಾಲದ ಶಾಸಕರುಗಳು ಆ ಜಾತ್ರೆಗೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಯಾವುದೇ ಅನುದಾನ ತಂದಿರಲಿಲ್ಲ.
ಆ ತಂದಿರುವಂತಹ ಗೋಪಾಲಕೃಷ್ಣ ಬೇಳೂರು ಅವರಿಗೆ ನಾವೆಲ್ಲ ಪಕ್ಷದ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಆರ್ಥಿಕ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಬಂದಾಗ ಇನ್ನು ಹೆಚ್ಚಿನ ಅನುದಾನ ತರಲಿ, ಸಾಗರನ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ಎಲ್ಲ ಪರವಾಗಿ ನಾವು ಮಹಾ ಗಣಪತಿ ಹತ್ರ ಬೇಡ್ಕೊಂತ ಇದ್ದೀವಿ. ನನ್ನ ಆತ್ಮೀಯ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತ. ನಾನು DKC ಅಭಿಮಾನಿಯಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಯಾವುದೇ ಹುದ್ದೆ ಇಲ್ಲದಿದ್ರೂ ಕೂಡ, ಪಕ್ಷದಿಂದ ಇರ್ಬೋದು, ನಾಮಿನೇಟ್ ಇರ್ಬೋದು, ಯಾವುದೂ ಇಲ್ಲದಿದ್ರು ಕೂಡ ನಮ್ಮ ಅಜ್ಜ ನಮ್ಮಪ್ಪ ನಾವು ಮೂಲ ಕಾಂಗ್ರೆಸ್ಸಿಗರು, ನಾನು ಕೂಡ ಕಾಂಗ್ರೆಸ್ಸಿಗರು. ಆದ್ರೆ DKC ಅಭಿಮಾನಿ ಯಾಕೆ ಅಂದ್ರೆ ಅವರು ಪಕ್ಷಕ್ಕಾಗಿ ವಿದ್ಯಾರ್ಥಿ ದಶೆಯಿಂದ ದುಡ್ದಿರೋದ್ರಿಂದ ಅವರ ಅಭಿಮಾನಿಯಾಗಿ ನಾನು ಅವ್ರ ಬರ್ಡೇ ಇರ್ಬೋದು, ಜಾತ್ರೆ ಎಲ್ಲ ಕಡೆಗೂ ಪಕ್ಷದ ಪರವಾಗಿ ನನ್ನ ಪರವಾಗಿ ಫ್ಲೆಕ್ಸ್ ಅನ್ನು ಕೂಡ ಹಾಕಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರು ಈಗಲೂ ಇದ್ದಾರೆ, ನಿಯೋಜಿತ ಮುಖ್ಯಮಂತ್ರಿ ಆಗಿದ್ದಾರೆ ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ತಮ್ಮ ಸಂಪುಟ ಸಭೆಯಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ಮಾಡುವಂತೆ ಅವ್ರ ಹತ್ರ ಅಭಿನಂದನೆಯಿಂದ ಕೇಳ್ತೀನಿ. ಮತ್ತೆ ನಾನು ಕೂಡ ನನಗೂ ಕೂಡ ಯಾರ್ಯಾರು ಹತ್ರ ಇರೋದೆ ಅವ್ರ ಹತ್ರ ಕೂಡ ಅವರಿಗೆ ಹೇಳಿಸಿದ್ದೀನಿ. ನಮ್ಮ ಸಾಹೇಬರಿಗೆ ಡಿ ಕೆ ಸಾಹೇಬರು ಗೋಪಾಲಕೃಷ್ಣ ಬೇಳೂರವರಿಗೆ ಸಚಿವ ಸ್ಥಾನ ಕೊಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ಅವ್ರ ಜೊತೆಗೆ ಇಡೀ ಎಲ್ಲ ಜಾತ್ಯತೀತ ಜನಾಂಗ ಗೋಪಾಲಕೃಷ್ಣ ಬೇಳೂರು ಜೊತೆಗೆ ಇದ್ದಾರೆ, ಅದನ್ನ ಅಭಿವೃದ್ಧಿ ಮಾಡುವ ಮುಖಾಂತರ ತೋರಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ನಾನು ಅಭಿಮಾನಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ DK ಶಿವಕುಮಾರ್ ಅವರಿಗೆ ಮತ್ತೆ ಹಾಲಿ ಅವರು ರಾಜ್ಯಾಧ್ಯಕ್ಷ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಇಲ್ಲಿಂದಾನೆ ಮನವಿ ಮಾಡ್ತೀನಿ, ನಮಗೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ರೆ ನಮ್ಗೆಲ್ಲಾ ಕಾರ್ಯಕರ್ತರಿಗೂ ಕೂಡ ಒಂದು ಹುದ್ದೆ ಕೊಟ್ಟಂಗೆ. ದಯವಿಟ್ಟು ಇದನ್ನು ಮನಗಂಡು ನಮ್ಮ JKBಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ.